10ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯಲ್ಲಿ an is equal to 2n plus 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಬೇಕು ಅಂದ್ರೆ ಮೊದಲ ಕೆಲವು ಪದಗಳು ಬೇಕು ನಮ್ಗೆ ಅಲ್ವಾ. ಸೊ ಸಮಾಂತರ ಶ್ರೇಣಿಯ ಕೆಲವು ಪದಗಳು ಬೇಕು ಅಲ್ವಾ. ಸೊ ಈಗ ನಾವು ಈ an ನ ಸಹಾಯದಿಂದ ನಾವು ಕೆಲವು ಪದಗಳನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ n is equal to 1 ಆದಾಗ a1 ಏನಾಗತ್ತೆ ಹೇಳಿ, 2 into 1 plus 1. ಸೊ ಏನಾಗುತ್ತೆ 3. n 2 ಆದಾಗ a2 is equal to 2 into 2 plus 1, 5 ಆಗತ್ತೆ. ಸೊ n is equal to 3 ಆದಾಗ a2 ಏನಾಗುತ್ತೆ 2 into 3 plus 1, 7 ಆಗತ್ತೆ. ಸೊ ಈಗ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಲೆಕ್ಕ ಹಾಕ್ಬೇಕು. ಸೊ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಿಯಲು ನಾವೇನ್ ಮಾಡ್ತೇವೆ, ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವನ್ನ ಲೆಕ್ಕ ಹಾಕ್ಬೇಕು. ಸೊ ಇಲ್ಲಿ 3, 5, 7 ಈ ರೀತಿಯಾಗಿ ಬರುತ್ತೆ ಸಮಾಂತರ ಶ್ರೇಣಿ. ಸೊ ಇಲ್ಲಿ ಇದರ ವ್ಯತ್ಯಾಸ ಡಿ ಏನಾಗುತ್ತೆ, ಮುಂದಿನ ಪದ ಮೈನಸ್ ಹಿಂದಿನ a2 ಮೈನಸ್ a1 ಎಷ್ಟಾಗತ್ತೆ 2. ಡಿ a3 ಮೈನಸ್ a2, ಸೊ 7 ಮೈನಸ್ 5, 2 ಆಗತ್ತೆ. ಸೊ ಹಾಗಾದ್ರೆ ಎರಡೂ ಸಂದರ್ಭಗಳಲ್ಲಿ ಏನಾಯ್ತು, ಸಾಮಾನ್ಯ ವ್ಯತ್ಯಾಸ 2 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಯಾವ್ದಾಗತ್ತೆ ಹೇಳಿ, 2. ಸಿ ಸರಿಯಾದ ಆಯ್ಕೆ ಆಗತ್ತೆ.